ಆ ಮುದ್ದು ಮಾದಪ್ಪನನ್ನ ಭಕ್ತಿಯಿಂದ ಧ್ಯಾನ ಮಾಡ್ತಾ ಸರ್ವತ್ರ ಈ ಲೋಕ ಸದಾ ಚೆನ್ನಾಗಿರ್ಬೇಕ್ರಿ, ಎಲ್ಲರೂ ಚೆನ್ನಾಗಿರ್ಬೇಕು, ಆನಂದವಾಗಿರ್ಬೇಕು. ಅದಕ್ಕೆ ನಮಗೆ ಸಂತೋಷಕ್ಕೆ ನೆಮ್ಮದಿಗೆ ದೇವ್ರ ಹತ್ರ ಹೋಗಿ ನೋಡಿ. ದುಡ್ಡು ನಾವು ಸಂಪಾದನೆ ಮಾಡ್ತೀವಿ, ನೆಮ್ಮದಿ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ದುಡ್ಡು ಸಂಪಾದನೆ ಮಾಡ್ತೀವಿ, ನೆಮ್ಮದಿ ಎಲ್ಲಿ ಸಂಪಾದನೆ ಮಾಡೋಕ್ಕಾಗ್ತದೆ? ಸಿಗುತ್ತಾ ಅದು ಸಂಪಾದನೆಯಿಂದ? ಇಲ್ಲ. ದುಡ್ಡು ಸಿಗುತ್ತೆ, ಏನೋ ಸಾಧನೆ ಮಾಡಿದ್ರೆ ಪ್ರಶಸ್ತಿ ಎಲ್ಲ ಬರುತ್ತೆ, ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ, ಏನೇನೋ ಬರ್ತದೆ. ಕಾಸು ಕೊಟ್ಟರೆ 12,000 ಡಾಕ್ಟ್ರೇಟ್ ಪ್ರಶಸ್ತಿನೂ ಬರ್ತದೆ. ಈಗ 12,000 ಕೊಟ್ಬಿಟ್ರೆ ಕರ್ಕೊಂಡು ಟೋಪಿ ಹಾಕಿ ಕಳಿಸ್ತಾವ್ರು ಅವರೇ. ನನಗೂ ಒಬ್ಬ ಮಾಡಿದ, ಬಾಯಲ್ಲಿ ನಿಂಗೂ ಡಾಕ್ಟ್ರೇಟ್ ಕೊಡ್ತೀನಿ ಅಂದ. ಎಷ್ಟು ದುಡ್ಡು? ಒಂದು 6,000 ಅಂದ. ನಾನೊಂದು 600 ಆಯ್ತಲೇ ಫೋನ್ ಮಾಡು, ಕಮ್ಮಿ ದುಡ್ಡು ಅಂತ. ಇಲ್ಲ ಅಷ್ಟು ಅಂದೆ. ಹೇಳ್ತೀನಿ ಸುಮ್ಮನೆ, ಕಮ್ಮಿ ಆದಾಗ ಹೇಳ್ತೀನಿ ಬರುವೆ ಅಂದವನು. ಗೌರವನೇ ಇಲ್ಲ ರೀ. ಅದಕ್ಕೆ ದುಡ್ಡು ಕೊಟ್ಟು ಪ್ರಶಸ್ತಿ ತಗೋಬೋದಾದ ಕಾಲ ಇದು. ಹಣ ಕೊಟ್ಟು ಪ್ರಶಸ್ತಿ ತಗೋಬೋದು ಕಾಲ. ಹಣ ಕೊಟ್ಟು ಹೂನಾರ ಹಾಸ್ಕೋಬೋದು, ಹಣ ಕೊಟ್ಟು ಪಟಾಕಿ ಹೊಡ್ಸ್ಕೋಬೋದು. ಆದರೆ ಹಣ ಕೊಟ್ಟು ನೆಮ್ಮದಿ ಎಲ್ಲ ತಗೊಳಕ್ ಸಾಗ್ತದೆ. ಅದಕ್ಕೆ ಅವನ್ನೇ ಕೇಳ್ಬೇಕು, ಮಾದಪ್ಪ ನೆಮ್ಮದಿ ಕೊಡಯ್ಯ, ಜೀವನದಲ್ಲಿ ನೆಮ್ಮದಿ ಕೊಡೋ. ಕಬಳಮ್ಮ ನೀನು ಕಾಪಾಡವ ಅನ್ಬೇಕು, ಶಿವನೋಂಕಾರ ನೀ ಜೊತೆಲಿರು ಅನ್ಬೇಕು, ಕಾಲ್ಬೈರವ ನೀ ಕರುಣೆ ತೋರು ಅನ್ಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿ ಕೈ, ಭಗವಂತನ ಕೈ ಮುಗಿರಿ, ಒಳ್ಳೇದು ಮಾಡಪ್ಪ ಅಂತ ಕೇಳಿ. ಅಲ್ಲ, ನಾನು ಹೋದೆ, ದೇವ್ರು ಇಡ್ತಾವ್ರೆ, ಅವಮ್ಮ ಅಳ್ತಾವ್ರ ಪಕ್ಕದಲ್ಲಿ ನಿಂತ್ಕೊಂಡು. ಚೀಟಿ ಕಟ್ಟಬೇಕು, ದುಡ್ಡಿಲ್ಲ, ನಾಳಕ್ಕೆ ಏನು ಮಾಡೋಣ ಮಾದಪ್ಪ ಅಂದರೆ. ಮಾದಪ್ಪ ಚೀಟಿ ಎತ್ಕೊ ಅಂತ ಹೇಳಿದ್ ನಮ್ಮ ಮಾದಪ್ಪ. ಏನು ದೇವ್ರದ ಹೋಗೆಲ್ಲ ದುಡ್ಡು ಕೇಳೋ ಶುರು ಆಗ್ಬಿಟ್ಟವ್ರು ಕಣ್ರಿ. ಸುಮ್ಮನೆ ಉಂಡಿಯದು ಎತ್ಕೋ ಮಾತಿ ಅನ್ಬೇಕಷ್ಟೇ ಅಮ್ಮನ್ನ. ಅದಕ್ಕೆ ಏನನ್ನು ಕೇಳಬೇಕು? ದೇವಸ್ಥಾನಕ್ಕೆ ಹೋಗಿ ನಾನು ಏನು ಮಾಡಬೇಕು? ಮಂತ್ರ ಕೊಲಿತಾನ ಭಗವಂತ, ಮಂತ್ರ ಕೊಲಿತಾನೆ ಅನ್ರಿ. 1000 ಸಲ ಹೇಳಿದ್ರೆ ಮೌಲಿತಾನ? ಲೆಕ್ಕ ಹಾಕತ್ತ ಕೂತ್ಕೋಬೇಡಿ. ಯಾವತ್ತು ಯಾರು ಹೇಳ್ಕೊಟ್ರು ಅಂತ ಖಂಡಿತವಾಗಿ ನಿಸ್ಸಂಶಯವಾಗಿ ಹೇಳ್ತೀನಿ ಕೇಳಿ. 25 ಸಲ ಮಂತ್ರ ಹೇಳು, 35 ಸಲ ಮಂತ್ರ ಹೇಳು, 6 ಸಲ ಹೆಂಗ್ರಿ ಲೆಕ್ಕ? ನೀವು ಲೆಕ್ಕ ಹಾಕತ್ತ ಕೂತ್ಕೊಂಡ್ರೆ ಭಕ್ತಿ ಎಲ್ರಿ ಬರ್ತದೆ? ಎಷ್ಟಾಯ್ತು ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತದೆ. ಮನೆ ಹಂಗಾಗ್ಬಿಡ್ತದೆ. ಯಾರೊಬ್ರು ಭೀಮನಮಾಸೆ ದಿವಸ ಓಂ ಕಾಲಭೈರವಾಯ ನಮಃ ಅಂತ 101 ಸಲ ಹೇಳ್ಬಿಡ್ರಿ, ಆಯುಸ್ಸು ಜಾಸ್ತಿ ಆಯ್ತದೆ ಅಂತ ಹೇಳ್ಬಿಟ್ಟವ್ರೆ. ಆಯುಸ್ ಜಾಸ್ತಿ ಆಯ್ತದೆ ಅಂತ. ಅಯ್ಯೋ ಇರು ಆಯುಷೆ ಸಾಕು ಅಂತೆಲ್ಲ ತೆಪ್ಪಗಾಗವ್ರೆ. ನಮ್ಮನೆ ಪಕ್ಕ ಮುದುಕಿ 92 ವರ್ಷ, ಅವಳಿಗೆ ಆಸೆ ಬಂದ್ಬಿಡ್ತದೆ, ಆಯುಸ್ ಹೆಚ್ಚಿಸ್ಕೊ ಆಸೆ. ಅವ ಹೇಳ್ಬಿಟ್ಟವನೆ ಕಾಲಭೈರವಾಯ ನಮ ಅಂತ 101 ಸಲ ಹೇಳ್ಬಿಟ್ರೆ ಆಯುಸ್ ಹೆಚ್ಚುತ್ತದೆ ಅಂತ. ಇವಮ್ಮ ಏನು, ನಾನು ವ್ರತ ಮಾಡ್ತೀನಿ ಅಂತ. ನಾನು ಹೇಳಿದೆ, ಅಮ್ಮ ಅವಯ್ಯ ಹೇಳಿರು ಮುಹೂರ್ತ ಬೆಳಗ್ಗೆ 9ರಿಂದ 10 ಗಂಟೆಗೆ, 1 ಅವರ್ ಒಳಗೆ 101 ಸಲ ಹೇಳ್ಬೇಕು. ನಿನಗೂ ಕೈ ನಡುಗ್ತದೆ, ಬಾಯಿ ಬೇರೆ ತೊದಲುತ್ತದೆ, 92 ಆಗದೆ, ಮಂತ್ರ ಹೆಂಗೆ ಹೇಳಿ ಜ್ಞಾಪಕ ಇರ್ತದ ಅಂದೆ. ನಂಗೆ ಗೊತ್ತು ಕನ್ಸು ಮಿರ್ಮಗ ಹೇಳ್ತೀಂಕನ ಅಂದು. ಹೆಂಗೆ ಹೇಳಿ ಅಂದೆ. ಬಹಳ ಬುದ್ಧಿವಂತೆ. ಸಂಜೆಲೆ ಹೋಗಿ ಅಂಗಡಿಲಿ 1 kg ಅವರೆಕಾಳು ತಗೊಬಂದ್ಬಿಟ್ಟವಳೆ, 101 ಎಳ್ಸಿ ಕವರ್ ಗಂಟಾಗಿ ಮಡಿಕೊಬಿಟ್ಟವಳೆ. ಭಲೇ ಬುದ್ಧಿವಂತ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಜಗಲಿ ಕಟ್ಟೆ ಮೇಲೆ ವಿಭೂತಿ ಇಟ್ಕ ಕೂತ್ಬಿಟ್ಟವಳೆ. ಟೈಮ್ ಎಷ್ಟಾಯ್ತು ನೋಡು ಮಗ, ಟೈಮ್ ಎಷ್ಟಾಯ್ತು ನೋಡು ಮಗ. 9 ಗಂಟೆ ಅಂದ ಒಬ್ಬ. ಶುರು ಮಾಡೇ ಬಿಟ್ಲು, ಕಾಲಭೈರವ ನಮ ಅಂತ ಒಂದು ಕಾಳಿ ತಗ ತೊಳೆದು 3 ನಿಮಿಷ ಆಯ್ತಾ. ನಾನು ಏನು ಹುಚ್ಚಿಡ್ಕೊಬಿಡ್ತವ ನಿನಗೆ, ಓಲಿ ಅದನ್ನು ಮಾಡ್ಕೊತಾಗೆ ಅಂತ ಆ ಕಡೆಗೆ ಹೋಗಿ ಈ ಕಡೆಗೆ ಬರ್ತೀನಿ. ಸಮಯ 9:50, ಇನ್ನು 10 ನಿಮಿಷ. 90 ಕಾಳು ತಳ್ಬಿಟ್ಟವಳು. 90 ಕಾಳು. ನಾನು ಅನ್ಕೊಂಡೆ ನನ್ನೊಂದು ಕಾಳು ತಳ್ಬಿಟ್ರೆ 10 ವರ್ಷ ಹೆಚ್ಚಾಯ್ತದೆ ಅಮ್ಮನಿಗ ಅಂತ. ತಳ್ಳು ನೋಡಿ ನಿಂತೀವನಿ. 5 ಕಾಳು ತಳ್ಳಿದ್ಲು, ಇನ್ನು 6 ಕಾಳು ಇರೋದು. ಏನು ಖುಷಿ ಅವಳಿಗೆ, 10 ವರ್ಷ ಹೆಚ್ಚು ಬದುಕ್ತೀನಿ ಅಂತ. ಅವಳದೇ ಮೊಮ್ಮಗ ಉಡ್ಸಂಗ್ಲು ಹತ್ತಿನ ಬಂದು ಅಜ್ಜಿ ಅಂತೆಲ್ಲ ಇತ್ತಾಗ ತೊಳ್ಬಿಟ್ಟ. ಅಯ್ಯೋ ನನ್ನ ಆಯ್ಸ್ ತೊಳ್ಬಿಟ್ನಲ್ಲವ್ವ, ನನ್ನ ಆಯ್ಸ್ ತೊಳ್ದು. ಲೆಕ್ಕಕ್ಕೆ ಹೋದ್ರೆ ಎಲ್ರಿ ಆಯ್ಸೆ ಹೆಚ್ಚದೆ. ಲೆಕ್ಕ ಹಾಕತ್ತ ಕೂತ್ಕೋಬೇಕ. ದೇವ್ರನ್ನ ಎಡ್ಸಲ್ ಹೋಗಿ ಅಂದೆ, ಎಡ್ಸಲ್ ರೌಂಡ್ ಹೊಡೆದೆ, ಹಿಂಗೆ ತಿರುಗದೆ, ಬಲಕ್ಕೆ ತಿರುಗದೆ, ಎಡಕ್ಕೆ ತಿರುಗದೆ. ಸ್ವಲ್ಪ ಇವೆಲ್ಲ ಸೈಡ್ಗಿಡುವ, ಧೂಪ ಹಾಕಿ ಕೈ ಮುಗಿದು ಕೆನ್ನೆ ಬಡ್ಕಂದಪ್ಪನೇ ತಪ್ಪು ಮಾಡ್ದಕ್ಕೆ ಸಂಸೋ, ಇನ್ನು ಮುಂದೆ ಮಾಡೋಲ್ಲೇ ಕಣೋ, ನೀ ಚೆನ್ನಾಗಿಡೋ, ಯಾರಿಗೂ ನೋವು ನಾನು ಕೊಡೋದಿಲ್ಲ, ನನಗೆ ನೀ ನೋವು ಕೊಡಬೇಡಪ್ಪೋ. ಇಷ್ಟು ಕೇಳ್ಕೊಂಡ್ರೆ ಸಾಕ್ರಿ, ಆನಂದವಾಗಿರ್ಲಿಕ್ಕೆ ಸಾಧ್ಯ. ಕುಂತ್ಕೊಳ್ರಿ, ಎಲ್ಲ ಕೂತ್ಕೊಳ್ರಿ. ಊಟ ಮಾಡಿದ್ರಾ? ಊಟ ಮಾಡಕ್ಕೆ ಬರೋಗಿ, ಆಮೇಲೆ ಮಾಡ್ತೀವಿ. ಹೌದಾ, ಇನ್ನೂ ರೆಡಿ ಆಗಿಲ್ವಾ? ಸೀಟ್ ಎದೊಳ್ಬೇಕಾ? ಬಂದು ಹೇಳ್ಸಲ ನಾನು. ಆಯ್ತು. ಅವ್ನು ಹೇಳ್ತಾವನೆ, ಜನ ಜಾಸ್ತಿ ಎದೊಳ್ತಲ್ವ ಅಲ್ಲಿ ಸೀಟು ಅಂತವನೆ. ಇಲ್ದರೆ ಅಲ್ಲೇ ಇರುವ ಅವನು. ಮಾದೇಶ್ವರ ಮಾಯಕರ್ ಮಹಾದೇವ ಮಹಾಶಿವರಾತ್ರಿಯ ಮುನ್ನ ಇದೀವ್ರಿ ನಾವು. ಇನ್ನು 3 ದಿನದಲ್ಲಿ ಮಹಾಶಿವರಾತ್ರಿ. ಜಗವೆಲ್ಲ ಕತ್ತಲು, ಶಿವಮಂದಿರದಲ್ಲಿ ಬೆಳಕು. ಜಗತ್ತೆಲ್ಲ ಅಮಾವಾಸ್ಯೆ ಹತ್ರ ಕತ್ತಲು ತುಂಬಿರ್ತದೆ, ಶಿವಮಂದಿರದಲ್ಲಿ ದೀಪದ ಬೆಳಕಿರುತ್ತೆ ರೀ. ಅದಕ್ಕೆ ಆ ಶಿವಮಂದಿರ ದರ್ಶನ ಬಹಳ ಶ್ರೇಷ್ಠ.
ಸಾಧ್ಯವಾದವರು ಮಾದೇಶ್ವರನ ಬೆಟ್ಟಕ್ಕೆಲ್ಲ ಹೋಗಿದ್ದಾರೆ. ಹೋಗ್ಲಿಕ್ಕೆ ಆಗದವರು ಶಿವಮಂದಿರಕ್ಕೆ ಹೋಗ್ತೀರಿ, ಜಾಗರಣೆ ಮಾಡ್ತೀರಿ. ಜಾಗರಣೆ ನಿದ್ರೆಗೆಡೋದು ಅಂತ. ಸುಮ್ಮನೆ ನಿದ್ರೆಗೆಡೋದಲ್ಲ, ನಿದ್ರೆಗೆಡೋರೇನು ಕೆಲವು ಪುಣ್ಯಾತ್ಮ ನೋಡ್ಬೇಕು. ಜಾಗರಣೆ ಆಡ್ತೀವಿ ಅಂದ್ಬಿಟ್ಟು ಇಸ್ಪೀಟ್ ಆಡೋದು ಈ ಪುಣ್ಯಾತ್ಮ. ಏನು ಕಲ್ತವ್ರೋ ಏನಾರ ಹೇಳ್ರಿ, ಅಲ್ಲಿಗೊಂದು ಐಡಿಯಾ ಅವರೇ ಹುಡಿಕತ್ತಾರೆ. ನಾನು ನೈಟೆಲ್ಲ ಮಲಗಲ್ಲ ಸಾರ್, ಶಿವರಾತ್ರಿ ದಿನ ಅನ್ನೋದು ಇಸ್ಪೀಟ್ ಆಡೋದು ಕೂತ್ಕ. ಜಪಿಸು ಭಗವಂತನ ನೇಮದಿಂದ ಜಾಗರೂಕನಾಗಿರು ಶಿವರಾತ್ರಿ ಅಂದು. ಹಾಯ್, ಬಹಳ ಅದ್ಭುತವಾಗಿ ಕಲಾವಿದರುಗಳು, ನಮ್ಮ ಕಲಾವಿದರುಗಳು ಆ ಭಗವಂತನ ಒತ್ತು ತಂದ್ರು, ತಮಟೆ ನುಡಿಸಿದ್ರು, ತಾರಸಿ ನುಡಿಸಿದ್ರು, ನಗಾರಿ ನುಡಿಸಿದ್ರು. ಭಗವಂತನಿಗೆ ಜೀವ ತುಂಬೋದು ನನ್ನೆಲ್ಲ ಅಣ್ಣ ತಮ್ಮಂದ್ರು, ಬಂಧುಗಳು. ಅವ್ರಿಗೆಲ್ಲ ಒಳ್ಳೇದಾಗಲಿ, ಮಾದಪ್ಪ ಒಳ್ಳೇದು ಮಾಡಲಿ, ಆ ಕರುಣಾಮಯನ ಕೃಪೆ ಇರಲಿ. ಜಾಗರಣೆ ಅಂದ್ರೆ ಜಾಗೃತನಾಗಿ ದೈವವನ್ನ ಜಪಿಸುತ್ತ ಕೂರು. ಹರಿಕತೆ ಕೇಳು, ಭಜನೆ ಕೇಳು, ಭಗವಂತನ ಅಭಿಷೇಕ ನೋಡು, ಅಲಂಕಾರ ನೋಡು, ನಮ್ಮ ಅಹಂಕಾರವನ್ನು ಬಿಡು. ಅದಕ್ಕೋಸ್ಕರ ಇವತ್ತು ಆ ಭಗವಂತನನ್ನ, ಮಾದಪ್ಪನನ್ನ ಸೇವೆ ಮಾಡ್ತಿರುವಂಥ ಎಲ್ಲ ಸದ್ಭಕ್ತರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಅದನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳಿಸೋಣ. ಮತ್ತೊಂದು ತಾಯಿ ಕಬ್ಬಾಳಮ್ಮನ ಒಂದು ಗೀತೆಯನ್ನು ಹಾಡೋಣ. ಆ ಜಗನ್ಮಾತೆ ಕಬ್ಬಾಳಮ್ಮ ಅಂದರೆ ನಮ್ಮ ಲೋಕೇಶ್ ಅಣ್ಣವ್ರ ಮುಖ ಪಳ್ಳ ಅಂತ ಹೊಡೆದು ಬಿಡ್ತು. ಅಮ್ಮನೆ ಬಂದ್ಲೇನಪ್ಪ ಅಂತ. ಅವ್ರಿಗೆಲ್ಲ ಅಷ್ಟು ಆರಾಧ್ಯ ದೇವತೆ ಕಬ್ಬಾಳಮ್ಮ ಅಂದರೆ. ನಮ್ಮ ಕನಕಪುರದ ಸಮಸ್ತರಿಗೂ ಒಂದ್ಸಲ ರೋಮಾಂಚನ ಆಗ್ಬಿಡ್ತದೆ, ನಮ್ಮ ತಾಯಿ ಅಂತ. ನಮ್ಮನ್ನೆಲ್ಲ ಕಾಪಾಡು ತಾಯಿ ಅವಳು ಕಬ್ಬಾಳಮ್ಮ, ಎಲ್ಲೋದ್ರು ಅಂತೇಳಿ ಆ ಜಗನ್ಮಾತೆಯನ್ನು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡು. ಎಡಗೊಂಡದ ಮ್ಯಾಲೆ ನಲನಲದು ಬರುತ್ತಾಳೆ, ನಂಬಿದ ಭಕ್ತರ ಮನೆಯ ವಾಲಾಡಿ ಕಾಯುತ್ತಾಳೆ. ಅವಳೇ ಕಾಣೋ ನನ್ನ ಕಬ್ಬಾಳಮ್ಮ. ಎಡಗೊಂಡದ ಮೇಲೆ ತಾಯಿ ವಾಲಾಡಿ ಬರುತ್ತಾಳೆ. ಎಡಗೊಂಡದ ಮೇಲೆ ತಾಯಿ ವಾಲಾಡಿ ಬರುತ್ತಾಳೆ. ಆ ಬ್ಯಾಲಾದ ಕಾಯಿಗೆ ಒಲುದವಳೆ ನನ್ನ ಕರುವೆ ಕಬ್ಬಾಳವ್ವ. ಅವ್ವ ಬ್ಯಾಲಾದ ಹಣ್ಣಿಗೆ ಒಲುದವಳೆ ನನ್ನ ಬಾಲೆ ಕಬ್ಬಾಳವ್ವ. ಎಡಗೊಂಡದ ಮೇಲೆ ವಾಲಾಡಿ ಬರುತ್ತಾಳೆ. ಕಬ್ಬಾಳಿ ಎಂದಾರೆ ಕರುಣೆಯ ತೋರುವಳು, ನೀಗತಿ ಎಂದಾರೆ ನಮ್ಮ ಕೈ ಹಿಡಿದು ಕಾಯುವಳು. ದೇಶಕೋಶ ಸುತ್ತಿದರು ಕಬ್ಬಾಳವ್ವ, ನೀ ಜೊತೆಗಿರಬೇಕು ಕಾಣೆ ನಂತಾಯವ್ವ. ದೇಶಕೋಶ ಸುತ್ತಿದರು ಕಬ್ಬಾಳವ್ವ, ನೀ ಜೊತೆಗಿರಬೇಕು ಕಾಣೆ ನಂತಾಯವ್ವ. ಎಡಗೊಂಡದ ಮ್ಯಾಲೆ ವಾಲಾಡಿ ಬರುತ್ತಾಳೆ. ಕಬ್ಬಾಳವ್ವ ತಾಯಿ ಪಾದಕ್ಕೆ ತಮಟೆಯ ಸತ್ತಿಗೆ ಅಜಗಾನೆ ಕೊಡುತ್ತವಳೆ. ಅವ ವಾಲ್ಗಾದ ಸತ್ತಿಗೆ ವಾಲಾಡಿ ಬರುತ್ತಾಳೆ. ಕೈಯಲ್ಲಿ ಕುಂಕುಮವ ಹಿಡಿದು ತಾ ಬರುತ್ತಾಳೆ. ಎಡಗೊಂಡದ ಮ್ಯಾಲೆ ವಾಲಾಡಿ ಬರುತ್ತಾಳೆ. ಕನಕಪುರದ ಸಿರಿದೇವೆ ನನ್ನ ಕಡುವೆ ಕಬ್ಬಾಳವ್ವ. ಬತ್ತವಳೆ 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 ತಾಯಿ, ಬತ್ತವಳೆ ವರಗಳ